ಹಾಯ್ ಎವ್ರಿವನ್, ನಾನು ನಿಮ್ಮ ಸಂಪದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಲಾಸ್ಟ್ ವಿಡಿಯೋದಲ್ಲಿ ನನ್ನ ಶಾಂಪು ಬಗ್ಗೆ ಹೇಗೆ ಮಾಡೋದು ಆ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೂಡ ಹೇಳಿದೆ. ತುಂಬ ಜನ ಕಮೆಂಟ್ ಕೂಡ ಮಾಡಿದ್ದೀರಾ, ತುಂಬಾ ಖುಷಿ ಆಯಿತು. ಈ ಶಾಂಪು ಬಗ್ಗೆ ಸ್ವಲ್ಪ ವಿವರವಾಗಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಬಳಸ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆದಷ್ಟು ಪ್ಲೀಸ್ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ಆದಷ್ಟು ಕೆಮಿಕಲ್ ಶಾಂಪುನ ಬಿಟ್ಟು ಈ ರೀತಿ ಹೋಮ್ ಮೇಡ್ ಶಾಂಪುನ ಯೂಸ್ ಮಾಡಿ. ತುಂಬ ಒಳ್ಳೆಯದು. ಇವಾಗೆಲ್ಲ ತುಂಬ ವೈಟ್ ಹೇರ್ಸ್ ಆಗೋದು, ತುಂಬ ಕೂದಲು ಉದ್ರೋದು ಈ ರೀತಿ ಆಗೋದ್ರಿಂದ, ಅದರಲ್ಲೂ ಮುಂದಿನ ಫ್ಯೂಚರ್ ನಮ್ಮ ಮಕ್ಳುಗಳು ಆಲ್ಮೋಸ್ಟು ಹೊರಗಡೆ ಫುಡ್ಡು ಅದು ಇದು ಅಂತಲೇ ಸ್ನ್ಯಾಕ್ಸು ಎಲ್ಲ ತಿನ್ನೋದ್ರಿಂದ ಇನ್ನೂ ವೈಟ್ ಹೇರ್ಸ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಆದಷ್ಟು ಹೋಮ್ ಮೇಡ್ ಶಾಂಪುನ ಯೂಸ್ ಮಾಡಿ, ಮನೆಯಲ್ಲೇ ಮಾಡಿ ಮಕ್ಕಳಿಗೋಸ್ಕರ, ನಮಗಲ್ಲ ಅಂದರೂ ನಮ್ಮ ಮಕ್ಕಳಿಗೋಸ್ಕರ ಮನೆಯಲ್ಲೇ ಶಾಂಪುನ ತಯಾರಿಸಿ ಮಕ್ಕಳಿಗೆ ಆದಷ್ಟು ಮನೆ ಶಾಂಪುನ ಯೂಸ್ ಮಾಡಿ. ನೀವು ಡಾಕ್ಟ್ರ್ ಹತ್ರ ಹೋಗಿ ಕೇಳಿ ನೋಡಿ, ಒಳ್ಳೆ ಶಾಂಪುನ ಬರ್ಕೊಡಿ ಹಾಗೆ ಹೀಗೆ ಅಂತ ಕೇಳಿದ್ರು ಕೂಡ ಅವರು ಫಸ್ಟ್ ರೆಫರ್ ಮಾಡೋದೇ ಹೋಮ್ ಮೇಡ್ ಶಾಂಪು. ಆದಷ್ಟು ಸೀಗೆಕಾಯಿನ ಯೂಸ್ ಮಾಡಿ, ಸೀಗೆ ಪುಡಿನ ಯೂಸ್ ಮಾಡಿ ಅಂತಲೇ ಹೇಳ್ತಾರೆ. ಇದು ಮಾತ್ರ ಸತ್ಯ. ಹಾಗಾಗಿ ನಾನು ಕೂಡ ಹೇಳೋದು ಇಷ್ಟೇ, ಆದಷ್ಟು ಸೀಗೆ ಪುಡಿನ ಯೂಸ್ ಮಾಡಿ ಅಂತ ಹೇಳ್ತೀನಿ. ಜಾಸ್ತಿ ಮಾತಾಡೋದು ಬೇಡ. ಈ ಶಾಂಪುನ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಶಾಂಪುನ ಮಾಡ್ಕೋತೀನಿ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ಕೊಬರೋಣ ಬನ್ನಿ. ಏನು ಗೊತ್ತಾ, ಸೀಗೆಕಾಯಿ ಮತ್ತು ಅಂಟ್ವಾಳ ಅಂತ ಹೇಳ್ತೀವಿ ನಾವು, ರೌಂಡ್ ಶೇಪ್ ಇದೆಯಲ್ಲ ಅದನ್ನು ನಮ್ಮ ಕಡೆ ಅಂಟ್ವಾಳ ಅಂತ ಹೇಳ್ತಾರೆ, ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಸೀಗೆಕಾಯಿ ಮತ್ತು ಅಂಟ್ವಾಳ ಎರಡನ್ನೂ ಕೂಡ ಒಂದು ರಾತ್ರಿ ನೈಟ್ ಫುಲ್ಲು ನೀರಲ್ಲಿ ಚೆನ್ನಾಗಿ ಆ ಸೀಗೆಕಾಯಿ ಮತ್ತು ಅಂಟ್ವಾಳಕಾಯಿನ ಎರಡನ್ನೂ ನೀಟಾಗಿ ತೊಳ್ಕೊಂಡು ಒಂದು ನೈಟು ನೀರಲ್ಲೇ ನೆನೆಯೋಕ್ಕೆ ಬಿಟ್ಬಿಡ್ತೀನಿ. ಉಣಿ ಹಾಕ್ತೀನಿ ಅಷ್ಟೇ. ಅದೆಲ್ಲ ಒಂದು ನೈಟ್ ಚೆನ್ನಾಗಿ ನೆಂದ ಮೇಲೆ ಈ ರೀತಿ ಬ್ರೌನಿಶ್ ಆಗಿ ಸ್ವಲ್ಪ ಚೆನ್ನಾಗಿ ನೆಂದು ಈ ರೀತಿ ಬಿಟ್ಟಿರುತ್ತೆ, ನೀರನ್ನ ಬಿಟ್ಟಿರುತ್ತೆ ಆಯಿತಾ. ಆ ನೀರನ್ನ ವೇಸ್ಟ್ ಮಾಡೋಕ್ಕಿಂತ ಹೋಗ್ಬಿಡಿ, ಅದರಲ್ಲೇ ಇರೋದು ಇಂಗ್ರೀಡಿಯೆಂಟ್ಸ್ ಅದರಲ್ಲೇ ಇರುತ್ತೆ. ಹಾಗಾಗಿ ಆ ನೀರನ್ನು ಕೂಡ ಇಟ್ಕೋಬೇಕು. ಎಷ್ಟು ಬೇಕೋ ಅಷ್ಟು ನೀರನ್ನ, ನಿಮಗೆ ಶಾಂಪು ಎಷ್ಟು ಬೇಕು ಅಷ್ಟು ನೀರನ್ನ ನೀವು ನೆನೆ ಹಾಕಿ ಇಟ್ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಮೊದಲೇ ಹೇಳ್ಬಿಡ್ತೀನಿ, ಸೀಗೆಕಾಯಿ ಎಷ್ಟು ಕ್ವಾಂಟಿಟಿ ತೊಗೋಬೇಕು, ಹಾಗೆಯೇ ಅಂಟ್ವಾಳನ ಎಷ್ಟು ಕ್ವಾಂಟಿಟಿನ ತೊಗೋಬೇಕು ಅನ್ನೋದ್ರ ಬಗ್ಗೆ ಫಸ್ಟೇ ಹೇಳ್ತೀನಿ. ಅಂಟ್ವಾಳಕಾಯಿ ಅದೇ ರೌಂಡ್ ಶೇಪಲ್ಲಿ ಇದೆ ಅಲ್ವಾ, ಅದನ್ನು ಆದಷ್ಟು ಕಮ್ಮಿ ಯೂಸ್ ಮಾಡಿ. ಏಕೆಂದರೆ ಇದು ನಮ್ಮೂರು ಕೊಡಗು ಸೈಡ್ ಆಗಿರೋದ್ರಿಂದ ಅಮ್ಮನ ಮನೆ ಕಡೆ ತೋಟದಲ್ಲಿ, ಕಾಫಿ ತೋಟದಲ್ಲೆಲ್ಲ ಒಂದು 2-3 ಮರ ಇದೆ ಆಯಿತಾ. ಅಂಟ್ವಾಳಕಾಯಿ ಅಂತೂ ತುಂಬಾ ಸುರಿಯುತ್ತೆ. ನಾನು ಚಿಕ್ಕದ್ರಿಂದ, ನಾನು ಹುಟ್ಟಾಗಿಂದ ಯೂಸ್ ಮಾಡಿಕೊಂಡೇ ಬೆಳೆದಿದ್ದೀನಿ. ಅಂಟ್ವಾಳ ಹೇಗೆ, ಅದ್ರ ಕ್ವಾಲಿಟಿ ಹೇಗೆ, ಪ್ರತಿಯೊಂದು ನನಗೆ ಗೊತ್ತು. ಅಂಟ್ವಾಳ ಅಂದರೆ ಸ್ವಲ್ಪ ಹೀಟ್ ಜಾಸ್ತಿನೇ ಅದು. ಹಾಗಾಗಿ ಅದನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ಕೂದಲಲ್ಲಂತೂ ಸ್ವಲ್ಪನೂ ಆಯಿಲ್ ಇಲ್ದಾಗೆ, ಕೂದಲಲ್ಲಿ ಸ್ವಲ್ಪನೂ ಎಣ್ಣೆ ಜಿಡ್ಡು ಇಲ್ದಾಗೆ ನೀಟಾಗಿ ಕೂದಲಲ್ಲಿ ಕೊಳೆ ಎಲ್ಲ ಹೋಗುತ್ತೆ. 100% ಹೋಗುತ್ತೆ, ಒಪ್ಕೋತೀನಿ. ಬಟ್ ಅದನ್ನೇ ಜಾಸ್ತಿ ಯೂಸ್ ಮಾಡೋದ್ರಿಂದ ಅದು ಹೀಟ್ ಆಯಿತಾ, ಕೂದಲಿಗೆ ಜಾಸ್ತಿ ಯೂಸ್ ಮಾಡೋದ್ರಿಂದ ಕೂದಲು ಉದ್ರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅಂಟ್ವಾಳನ ಜಾಸ್ತಿ ಯೂಸ್ ಮಾಡಿಬಿಡಿ. ಅಮ್ಮನ ಮನೇಲೂ ಅಷ್ಟೇ, ನಾವೆಲ್ಲ ಅವಾಗೆಲ್ಲ ಬೆಳ್ಳಿ ಸಾಮಾನು ತೊಳಿಬೇಕು, ಕಾಲ್ಚೆನೆಲ್ಲ ತೊಳಿಬೇಕು ಅಂದರೆ ನಮ್ಮ ಮನೇಲಿ ನೈಟು ಅಂಟ್ವಾಳಕಾಯಿ ಎಲ್ಲ ಉನಿ ಹಾಕಿ ಅದರ ರಸ ಬಿಟ್ಟ ಮೇಲೆ ಕಾಲ್ಚೆನೆಲ್ಲ ಅದರೊಳಗೆ ಹಾಕ್ತಿದ್ವಿ. ಅಷ್ಟು ನೀಟಾಗಿ ವೈಟ್ ಆಗ್ತಿತ್ತು ಬೆಳ್ಳಿ ಐಟಮ್ಸ್ ಎಲ್ಲ. ಅಷ್ಟು ಚೆನ್ನಾಗಿ ಕೊಳೆ ಹೋಗ್ತಾ ಇತ್ತು ಅಂಟ್ವಾಳಕಾಯಲ್ಲಿ. ನೊರೆ ಬರುತ್ತೆ, ಅದು ಜಾಸ್ತಿ ನೊರೆ ಬರೋದ್ರಿಂದ ಈ ರೀತಿ ಯೂಸ್ ಮಾಡ್ತಾ ಇದ್ರು ಅಷ್ಟೇ. ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ ಅಂತ. ಬಟ್ ಕೂದಲಿಗೆ ಅದನ್ನೇ ಜಾಸ್ತಿ ಯೂಸ್ ಮಾಡಿಬಿಡಿ. ಯಾಕೆ ಅಂದರೆ ಕೂದಲು ಯಾವಾಗಲೂ ತಂಪಾಗಿರಬೇಕು. ಅದಕ್ಕೆ ಮೆಂತ್ಯ ಎಲ್ಲ ಕೂದಲಿಗೆ ಹಾಕಬೇಕು, ಮೆಂತ್ಯ ಪೇಸ್ಟ್ ಎಲ್ಲ ಹಾಕಬೇಕು, ಕೂದಲಿಗೆ ಚೆನ್ನಾಗಿ ಬೆಳೆಯುತ್ತೆ. ಕೂದಲು ಉದ್ರೋದು, ಹೇರ್ ಫಾಲ್ ಆಗೋದು ಕಮ್ಮಿ ಆಗುತ್ತೆ. ಇದೆಲ್ಲ ಹೇಳೋದು ಅದಕ್ಕೆ. ತುಂಬ ಹೀಟ್ ಥರ ಆದರೆ ಕೂದಲು ಉದ್ರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದಕ್ಕೋಸ್ಕರ ಹೇಳೋದು. ಆದಷ್ಟು ಕೂದಲು ತಂಪಾಗಿರೋ ಹಾಗೆ ನೋಡ್ಕೋಬೇಕು ನೀವು. ಹಾಗಾಗಿ ಸೀಗೆಕಾಯಿ ಜೊತೆಗೆ 1-2-3 ಅಂಟ್ವಾಳನ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ನಾವು ಚಿಕ್ಕವರಿರುವಾಗ ಅಮ್ಮಂದಿರು ಹಾಗೆಯೇ ಮಾಡ್ತಿದ್ದಿದ್ದು, ಬಿಸಿನೀರಿಗೆ ಸೀಗೆಕಾಯಿ ಒಂದು 4 ಪೀಸು, ಹಾಗೆಯೇ ಅದ್ರ ಜೊತೆಗೆ 1 ಅಥವಾ 2 ಅಂಟ್ವಾಳ ಹಾಕ್ತಿದ್ರು. ಏಕೆಂದರೆ ಸಿಲ್ಕಿಯಾಗಿ ಹೇರಬೇಕಲ್ವಾ, ಜಿಡ್ಡೆಲ್ಲ ಚೆನ್ನಾಗಿ ಹೋಗಬೇಕು, ಆಯಿಲ್ ಎಲ್ಲ ಚೆನ್ನಾಗಿ ಹೋಗಬೇಕು ಅಂತ ಆ ರೀತಿ ಮಾಡ್ತಾಯಿದ್ರು. ಅದೆಲ್ಲ ಆದಮೇಲೆ ಇನ್ನು ಆದರೆ ಕಲ್ಲಲ್ಲಿ ಅವಾಗೆಲ್ಲ ಮಿಕ್ಸಿ ಜಾಸ್ತಿ ಇರಲಿಲ್ಲ, ಹಂಗೇ ನಮ್ಮೂರ ಕಡೆ ಜಾಸ್ತಿ ಕರೆಂಟು ಇರ್ತಿರಲಿಲ್ಲ. ಇಲ್ಲ ಕಲ್ಲಲ್ಲಿ ರುಬ್ತಾಯಿದ್ರು, ಇಲ್ಲಾಂದರೆ ಕೈಯಲ್ಲಿ ಹಾಗೇ ಕಿವುಚ್ಬಿಟ್ಟು ತಲೆಗೆ ಸ್ನಾನ ಮಾಡಿಸಿ, ತಲೆಗೆ ನೀಟಾಗಿ ಆ ಪೇಸ್ಟ್ ಎಲ್ಲ ಹಚ್ಚಿ ತಿಕ್ಕಿ ಸ್ನಾನ ಮಾಡಿಸ್ತಾ. ಈ ರೀತಿ ನಾನು ಅಪ್ ಟು ನನ್ನ PUC ಮುಗಿದು D.Ed ವರೆಗೂ ನನ್ನ ರುಟೀನ್ ಇದ್ದಿದ್ದೆ. ನಮ್ಮನೇಲಿ ನಾವು ಯೂಸ್ ಮಾಡ್ತಿದ್ದಿದ್ದೆ ಸೀಗೆ ಪುಡಿ ಅಥವಾ ಸೀಗೆಕಾಯಿ ಈ ರೀತಿ ಯೂಸ್ ಮಾಡ್ತಾ ಇದ್ದಿದ್ದು. ಸೀಗೆ ಪುಡಿ ಕಮ್ಮಿನೇ ನಾವು ಯೂಸ್ ಮಾಡ್ತಿದ್ದಿದ್ದು, ಸೀಗೆಕಾಯಿನೇ ಈ ರೀತಿ ಯೂಸ್ ಮಾಡ್ತಾ ಇದ್ವಿ. ಆಮೇಲೆ ನಾನು ಕಾಲೇಜ್ ಯಾವಾಗ ಹಾಸ್ಟೆಲ್ಗೆಲ್ಲ ಹೋಗಬೇಕು, ಹೊರಗಡೆ ಹೋಗಬೇಕು ಅಂತ ಅನ್ನಿಸ್ತು, ಸ್ವಲ್ಪ ಸೀಗೆಕಾಯಿ ಕ್ಯಾರಿ ಮಾಡೋದು ಕಷ್ಟ ಅನ್ನಿಸ್ತು. ಅವಾಗ ನಾನು ಸ್ವಲ್ಪ ಶಾಂಪು ಕಡೆ ಇಟ್ಟಾಗಿತ್ತು. ಹಾಗಾಗಿ ನನ್ನ ಕೂದಲು ಈಗಲೂ ಕೂಡ ಸ್ಟ್ರಾಂಗ್ ಆಗಿದೆ ಅಂತ ಹೇಳೋಕ್ಕೆ ಇದೊಂದೇ ರೀಸನ್ ಅನ್ನೋದನ್ನ ನಾನು ಹೇಳ್ಬಿಡ್ತೀನಿ. ಈ ಶಾಂಪುಗೆ, ಹೋಮ್ ಮೇಡ್ ಶಾಂಪುಗೆ ಏನೆಲ್ಲ ಐಟಮ್ ಹಾಕಬೇಕು ಅನ್ನೋದನ್ನು ಸ್ವಲ್ಪ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ಈ ವಿಡಿಯೋದಲ್ಲಿ ಆಲ್ರೆಡಿ ಎಲ್ಲ ತೋರಿಸಿದ್ದೀನಿ, ನೀವು ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ನೋಡಿದ್ದೀರಾ ಕೂಡ. ಇನ್ನು ಮೇನ್ ಇಂಪಾರ್ಟೆಂಟ್ ಬೇಕಾಗಿರೋದು ಸೀಗೆಕಾಯಿ ಮತ್ತು ಅಂಟ್ವಾಳಕಾಯಿ ಎರಡೂ ನೆನೆಸಿ ಇಟ್ಕೊಂಡಿರೋ ಅಂಥದ್ದು. ಅದಾದ ಮೇಲೆ ದಾಸವಾಳದ ಹೂವು, ವೆರೈಟಿ ಆಫ್ ಹೂವು ಅಂತೂ ಸಿಗುತ್ತೆ. ಗುಲಾಬಿ ಹೂವಾಗಲಿ, ದಾಸವಾಳ ಹೂವಾಗಲಿ, ಅದರಲ್ಲೂ ಬಿಳಿ ದಾಸವಾಳ ಇದ್ದರೆ ಇನ್ನೂ ಬೆಸ್ಟ್ ಅಂತ ಹೇಳ್ತೀನಿ. ಆ ದಾಸವಾಳದ ಹೂವು ಮತ್ತು ಎಲೆ ಎರಡನ್ನೂ ತಗೊಳ್ಳಿ ಆಯಿತಾ. ಅದನ್ನು ತಗೊಳ್ಳಿ. ಆಮೇಲೆ ನಲ್ಲಿಕಾಯಿ ಬೇಕು, ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂದರೆ ನಲ್ಲಿಕಾಯಿ. ಇನ್ನು ಅದಾದಮೇಲೆ ಸ್ವಲ್ಪ ಮೆಂತ್ಯ, ಇದು ನಿಮಗೆ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ, ಸಿಟಿ ಕಡೆ ಅಂತೂ ಸಿಗುತ್ತೆ. ಇನ್ನು ಹಳ್ಳಿಲಿರೋರ್ಗಂತೂ ಎನಿ ಟೈಮ್ ಸಿಗ್ತಾನೆ ಇರುತ್ತೆ. ಬ್ರಾಹ್ಮಿ ಎಲೆ ಅಥವಾ ಒಂದೆಲ್ಗ ಎಲೆ ಅಂತ ಹೇಳ್ತೀವಿ,
ಊರ ಕಡೆ ಇನ್ನೂ ಹಳ್ಳಿ ಭಾಷೆಯಲ್ಲಿ ಹೇಳಬೇಕು ಅಂದರೆ ಗದೆ ಬದ್ದಿನ ಸೊಪ್ಪು ಅಂತ ಕೂಡ ಹೇಳ್ತಾರೆ, ಒಂದೆಲ್ಗ ಸೊಪ್ಪು ಅಂತ ಹೇಳ್ತಾರೆ. ಇವಾಗ ಸಾಮಾನ್ಯವಾಗಿ ಎಲ್ಲರೂ ಹೇಳೋದು ಬ್ರಾಹ್ಮಿ ಎಲೆ ಅಂತ ಹೇಳ್ತಾರೆ. ಅದು ತುಂಬ ಮಕ್ಕಳಿಗೆ ತಿನ್ನಿಸಿದ್ರೆ ಅಂತೂ ತುಂಬ ನೆನಪಿನ ಶಕ್ತಿ ಹೆಚ್ಚಾಗಿ ಉಳಿಯುತ್ತೆ, ತುಂಬಾ ಒಳ್ಳೆಯದದು. ಬಟ್ ಹೇರ್ಗೂ ಕೂಡ ತುಂಬ ಒಳ್ಳೆಯದು. ಹಾಗಾಗಿ ಆ ಸೊಪ್ಪನ್ನು ಕೂಡ ತಗೋಬೇಕು. ನಾನಿಲ್ಲಿ ಇಂಗ್ರೀಡಿಯೆಂಟ್ಸ್ ನಿಮಗೆ ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಒಂದೆಲಗದ ಸೊಪ್ಪು ತೊಗೊಂಡಿದ್ದೀನಿ, ಅದಾದಮೇಲೆ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಮೆಂತ್ಯನೂ ಕೂಡ ತೊಗೊಂಡಿದ್ದೀನಿ. ಇನ್ನು ನಲ್ಲಿಕಾಯಿನ ಒಂದು 7ರಿಂದ 8 ನಲ್ಲಿಕಾಯಿನ ತೊಗೊಂಡಿದ್ದೀನಿ ನಾನು. ಅದನ್ನು ಸ್ವಲ್ಪ ಕಟ್ ಮಾಡಿ ಹಾಗೆಯೇ ಪೇಸ್ಟ್, ನೀರಾಗಿ ಪೇಸ್ಟ್ ಮಾಡ್ಕೊಂಡಿಲ್ಲ, ತುರಿ ತುರಿ ಥರ ಸ್ವಲ್ಪ ದಪ್ಪ ರುಬ್ಬಿದ್ದೀನಿ ಅಷ್ಟೇ. ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಮೊದಲು ಏನು ಮಾಡಬೇಕಪ್ಪ ಅಂದರೆ ನೀಟಾಗಿ ವಾಶ್ ಮಾಡ್ಕೋಬೇಕು ಆಯಿತಾ, ಹಾಗಾಗಿ ಹಾಕೋಕೆ ಹೋಗ್ಬಿಡಿ. ಇನ್ನು ಅದ್ರ ಜೊತೆಗೆ ಫ್ಲಾಕ್ ಸೀಡ್ ಅಂತೂ ಬೇಕೇ ಬೇಕು, ಹಾಕಿ ಆಯಿತಾ. ನಿಮ್ಮ ಕೂದಲು ಶೈನ್ ಬರಬೇಕು ಅಂತ ಅಂದರೆ, ನಿಮ್ಮ ಕೂದಲು ಶೈನಿಯಾಗಿ ಚೆನ್ನಾಗಿ ಕಾಣಿಸ್ಬೇಕು, ಸ್ಟ್ರೈಟಾಗಿ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಫ್ಲಾಕ್ ಸೀಡ್ ಮತ್ತು ಅಲೋವೆರಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಲೋವೆರಾ ಮತ್ತು ಫ್ಲಾಕ್ ಸೀಡ್ನ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಯೂಸ್ ಮಾಡ್ತೀರಲ್ವಾ, ಸ್ನಾನ ಕಂಡೀಷ್ನರ್ ಅಂತ ಯೂಸ್ ಮಾಡ್ತೀರಾ, ಆಮೇಲೆ ಕೂದಲೆಲ್ಲ ಒಣಗಿದ್ಮೇಲೆ ಸಿರಮ್ಸ್ ಅಂತ ಯೂಸ್ ಮಾಡ್ತೀರಾ. ಯಾಕೆಂದರೆ ಸಿಲ್ಕಿಯಾಗಿ ಕಾಣಬೇಕು, ತುಂಬ ಒರಟಾಗಿ ರಫಾಗಿ ನನ್ನ ಕೂದಲು ಕಾಣಿಸ್ಬಾರ್ದು ಅನ್ನೋದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತೀರಾ ಅಲ್ವಾ. ನಾನು ನಿಜವಾಗ್ಲೂ ನನ್ನ ಲೈಫಲ್ಲೇ ನಾನು ಯೂಸ್ ಮಾಡಿಲ್ಲ ಸಿರಮ್ಸು, ಕಂಡೀಷ್ನರ್ ಯಾವುದನ್ನು ಯೂಸ್ ಮಾಡಿಲ್ಲ. ನಾನು ಯೂಸ್ ಮಾಡೋ ರೀತಿಯೇ ಈ ರೀತಿ ಇರುತ್ತೆ. ಇನ್ನು ದಾಸವಾಳದ ಎಲೆ, ದಾಸವಾಳದ ಸೊಪ್ಪು, ಅಲೋವೆರಾ, ಫ್ಲಾಕ್ ಸೀಡು, ಇದರಲ್ಲೆಲ್ಲ ನಿಜವಾಗ್ಲೂ ತುಂಬಾ ಒಳ್ಳೆಯ ವಿಟಮಿನ್ಸ್ ಇದೆ. ಅದಲ್ಲದೆ ಕೂದಲಿಗೆ ತುಂಬ ಪೋಷಕ ಕೊಡುತ್ತೆ ಅದು. ಹಾಗಾಗಿ ಇದನ್ನೆಲ್ಲ ಹಾಕ್ಕೊಡಿ, ತುಂಬ ಚೆನ್ನಾಗಿರುತ್ತೆ ಕೂದಲು. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ಇತ್ತೀಚೆಗೆ ನಾನು ಯೂಸ್ ಮಾಡ್ತಾ ಇರೋದು ರೋಸ್ಮರಿ ಲೀಫ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಏಕೆಂದರೆ ಅದರಲ್ಲಿ ಹೇರ್ ಗ್ರೋತ್ ಆಗುತ್ತೆ, ಹಾಗಾಗಿ ಅದನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಇದರಲ್ಲಿ ಅವತ್ತು ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಹಾಕಿಲ್ಲ ಅಷ್ಟೇ. ಅದನ್ನು ಯೂಸ್ ಮಾಡ್ಕೊಳ್ಳಿ. ರೋಸ್ಮರಿ ಲೀಫ್ ತುಂಬಾ ಒಳ್ಳೆಯದು. ಹಾಗೆಯೇ ಇದಕ್ಕೆ ಶಾಂಪುಗೆ ಸ್ವಲ್ಪ ಒಂದು 2 ನಿಮಿಷಕ್ಕೆ ಹೇರ್ ವಾಶ್ ಆಗುತ್ತೆ, ಅದರಲ್ಲಿ ಏನೂ ಎಫೆಕ್ಟ್ ಆಗಲ್ಲ ಅನ್ನೋದಾದರೆ. ಹಾಗಾಗಿ ಅದ್ರ ಬದಲು ನೀವು ಆಯಿಲ್ನ ಯೂಸ್ ಮಾಡ್ತಿರಲ್ವ, ಅದಕ್ಕೆ ನೀವು ರೋಸ್ಮರಿ ಲೀಫ್ನ ಹಾಕ್ಕೊಂಡು ಕುದಿಸೋದ್ರಿಂದ ತುಂಬಾ ಹೇರ್ಗೆ, ಏಕೆಂದರೆ 2 ಅವರ್ಸ್ 3 ಅವರ್ಸ್, 1 ದಿನ 2 ದಿನ ಎಲ್ಲ ತಲೆಗೆ ಹೇರ್ ಆಯಿಲ್ನ ಹಾಕಿ ಬಿಡೋರಿದ್ದೀರಾ, ಅವರಿಗೆ ತುಂಬ ರಿಸಲ್ಟ್ ಕೊಡುತ್ತೆ ಇದು. ಬಟ್ ಅದು ನನಗೆ ಆಗಲ್ಲ ಸಿಸ್ಟರ್, ನಾನು ಮನೇಲಿ ಫ್ರೀ ಇರಲ್ಲ, ನಾನು ಕಾಲೇಜ್ಗೆ ಹೋಗ್ತೀನಿ, ಓದಬೇಕು, ವರ್ಕ್ ಮಾಡಬೇಕು ಅನ್ನೋರಿಗೆ ನಾನು ಲಿಂಕ್ ಕೂಡ ಕೊಟ್ಟಿರ್ತೀನಿ. ರೋಸ್ಮರಿ ವಾಟರ್ ಬರೀ ಕೂದಲಿಗೆ ನೀವು ಯಾವಾಗ ಫ್ರೀ ಇರ್ತೀರ ಆವಾಗ ಕೂದಲಿಗೆ ಸ್ಪ್ರೇ ಮಾಡ್ಕೊಳ್ಳೋದಷ್ಟೇ. ಅದನ್ನು ಕೂಡ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಯೂಸ್ ಮಾಡ್ಕೊಳ್ಳಿ. ನಿಜವಾಗ್ಲೂ ನಿಮ್ಮ ಹೇರ್ ಗ್ರೋತ್ ಆಗುತ್ತೆ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿ ನಾನು ಬೇಯಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಗ್ಯಾಸಲ್ಲಿ ನೀಟಾಗಿ ಬೇಯಿಸ್ಕೋಬೇಕು. ಎಷ್ಟು ಅಂದರೆ 1/2% ನೀರಿದ್ದರೆ 1/4% ನೀರು ಅದರಲ್ಲೇ ಚೆನ್ನಾಗಿ ಬೆಂದು 1/4% ಅಷ್ಟೇ ಉಳಿಬೇಕು, ಸ್ವಲ್ಪನೇ ನೀರು ಉಳಿಬೇಕು. ಅಷ್ಟು ನೀಟಾಗಿ ಎಲ್ಲ ಬೇಯಬೇಕು, ಚೆನ್ನಾಗಿ ಬೆಂದು ಹೊಂದ್ಕೋಬೇಕು, ಎಲ್ಲದಕ್ಕೂ ನೀಟಾಗಿ ಹೊಂದ್ಕೋಬೇಕು. ಆ ರೀತಿ ಬೆಂದಾದಮೇಲೆ ಆಫ್ ಮಾಡಿ ಗ್ಯಾಸ್ನ, ಹಾಗೆಯೇ ಮುಚ್ಚಿಟ್ಬಿಡಿ, ಇನ್ನೇನು ಮಾಡೋಕ್ಕೆ ಹೋಗ್ಬಿಡಿ. ಇನ್ನು 1 ಅವರ್ ಅಥವಾ 2 ಅವರ್ಸಲ್ಲಿ ಎಲ್ಲ ತಣ್ಣಗಾಗಿರುತ್ತಲ್ವ, ಅದು ತಣ್ಣಗೆ ಆದಮೇಲೆ ನಿಮ್ಮ ಕೈಯಿಂದ ಅದನ್ನು ಕಿವುಚಿ, ಸೊಪ್ಪೆಲ್ಲ ಹಾಕಿದ್ದೀರಲ್ವ, ಕರಿಬೇವಿನ ಸೊಪ್ಪು, ಹಾಗೆಯೇ ಬ್ರಾಹ್ಮಿ ಲೀಫು, ನಮ್ಮ ಕಡೆ ಒಂದೆಲ್ಗ ಸೊಪ್ಪು ಅಂತ ಹೇಳ್ತೀವಿ, ಗದ್ದೆ ಬದ್ದಿನ ಸೊಪ್ಪು ಅಂತ ಹೇಳ್ತೀವಿ. ಇನ್ನು ಕರಿಬೇವಿನ ಸೊಪ್ಪು, ಮೆಂತ್ಯ, ಅಲೋವೆರಾ, ಫ್ಲಾಕ್ ಸೀಡ್ ಇದೆಲ್ಲ ಹಾಕಿದ್ದೀವಲ್ವ, ಅಂಟ್ವಾಳಕಾಯಿ, ಹಾಗೆಯೇ ಸೀಗೆಕಾಯಿ ಎಲ್ಲ ಹಾಕಿದ್ದೀವಲ್ಲ, ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಅಂದರೆ ನಾವು ಕೈಯಲ್ಲಿ ಚೆನ್ನಾಗಿ ಕಿವುಚಬೇಕು. ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ, ನೋಡಿರ್ಬೋದು ನೀವು, ಲಾಸ್ಟ್ ವಿಡಿಯೋದಲ್ಲೂ ಕೂಡ ಅಪ್ಲೋಡ್ ಮಾಡಿದೆ. ಚೆನ್ನಾಗಿ ಕಿವುಚಿದ್ರೆ ಅದರ ರಸ ಎಲ್ಲ ನೀಟಾಗಿ ಒಂದು ಕಡೆ ಉಳ್ಕೊಳ್ಳುತ್ತೆ. ಇನ್ನು ಸಿಪ್ಪೆ ಮಾತ್ರ ಹೊರಗಡೆ ಬರುತ್ತೆ, ಅದರ ಸಿಪ್ಪೆ ಅಷ್ಟೇ. ಎಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆಯೇ ನೊರೆನೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನೀವು ನೋಡ್ಬೋದು ಈ ವಿಡಿಯೋದಲ್ಲಿ, ನಾನು ಕಿವುಚಿದಷ್ಟು ಫುಲ್ಲು ಬೇಷನ್ ತುಂಬಾ ನೊರೆ ತುಂಬ್ಕೊಬಿಡ್ತು, ಅಷ್ಟು ನೊರೆ ಬರ್ತಾಯಿತ್ತು, ಅಷ್ಟು ಚೆನ್ನಾಗಿರುತ್ತೆ ಕೂಡ. ಇಷ್ಟನ್ನು ಮಾಡ್ಕೊಂಡು ನೋಡಿ. ಇದೆಲ್ಲ ಆದಮೇಲೆ ಒಂದು ಯಾವ್ದಾದ್ರು ತೆಳುವಾಗಿರೋಂಥ ಬಟ್ಟೆಗೆ ಅದನ್ನೆಲ್ಲ ಕಿವುಚಿರ್ತೀರಲ್ವ, ಅದನ್ನು ಹಾಕ್ಕೊಂಡು ಮೇಲ್ಗೆಲ್ಲ ಸುತ್ತಕೊಂಡು ಅದ್ರ ಬರುತ್ತಲ್ವ ಅದ್ರ ನೊರೆ, ಅದನ್ನು ಮಾತ್ರ ಆ ಲಿಕ್ವಿಡ್ ಎಲ್ಲನೂ ತೆಗೆದು ಒಂದು ಕಂಟೈನರ್ಗಾಗಲಿ ಅಥವಾ ಡಬ್ಬಕ್ಕಾಗಲಿ ಯಾವುದಕ್ಕಾದ್ರೂ ತೆಗೆದು ಇಟ್ಕೊಳ್ಳಿ ಅಷ್ಟೇ. ನೀಟಾಗಿರೋ ಒಂದು ತೆಳುವಾದ ಬಟ್ಟೆಗೆ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹಿಂಡಿ ಅದರಲ್ಲಿ ಬಂದಂತಹ ರಸನ ತೆಗೆದು ಇಟ್ಕೊಳ್ಳಿ. ಅದಾದಮೇಲೆ ಒಂದು ಗಾಳಿ ಆಡಬಾರ್ದು ಆಯಿತಾ, ಅದು ಅಂಥ ಡಬ್ಬಕ್ಕೆ ಹಾಕಿ ಇಟ್ಕೊಳ್ಳಿ. ಓಕೆನಾ. ನಿಮಗೆ ಶಾಂಪು ಥರನೇ ಬೇಕು ಅಂದರೆ ಶಾಂಪ್ ಬೇಸ್ ಇರುತ್ತೆ, ಅದನ್ನು ನೀವು ಫ್ಲಿಪ್ಕಾರ್ಟಲ್ಲಾಗಲಿ ಅಮೆಝಾನಲ್ಲಾಗಲಿ ಯಾವುದ್ರಲ್ಲಾದ್ರೂ ಬೈ ಮಾಡ್ಕೋಬೋದು. ಶಾಂಪಲ್ಲೇ ಬೇಸ್ ಥರ ಬರುತ್ತೆ, ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನೀವು ತುಂಬ ದಿನ ಇಟ್ಕೋಬೋದು. ಹಾಗೆಯೇ ನೊರೆ ಕೂಡ ಬರುತ್ತೆ. ನೀವು ಶಾಂಪ್ ಯಾವ ರೀತಿ ಯೂಸ್ ಮಾಡ್ತೀರಾ ಅದೇ ರೀತಿ ಪುಷ್ ಮಾಡಿ, ಶಾಂಪು ಬಾಟಲ್ನ ಪುಷ್ ಮಾಡಿ ಆರಾಮಾಗಿ ಕೂದಲಿಗೆ ನೀವು ಹಾಕೋಬೋದು. ಬಟ್ ನಾನಿಲ್ಲಿ ಅದನ್ನು ಆ ಬೇಸ್ ಯಾವುದನ್ನೋ ನಾನು ತರಿಸಿಲ್ಲ, ನನ್ನ ಹೋಮ್ ಮೇಡೇ ಮಾಡೋದ್ರಿಂದ ಈ ರೀತಿ ಮಾಡ್ಕೋತೀನಿ. ಬಟ್ 4 ಡೇಸ್ ಆದಮೇಲೆ ಆ ನೊರೆ ಎಲ್ಲ ಸ್ವಲ್ಪ ಕಮ್ಮಿಯಾಗಿ ಲಿಕ್ವಿಡ್ ಅಷ್ಟೇ ಉಳಿಯುತ್ತೆ. ಆ ಲಿಕ್ವಿಡಲ್ಲೇ ಸ್ವಲ್ಪ ನೀರಿಗೆ ಆ ಲಿಕ್ವಿಡ್ನ ಮಿಕ್ಸ್ ಮಾಡಿಕೊಂಡು ತಲೆಗೆ ಹಚ್ಕೋತೀನಿ. ಇದಿಷ್ಟೇ ಆಗಿರುತ್ತೆ ನನ್ನ ಹೇರ್ ಟಿಪ್ಸು, ನನ್ನ ಹೇರ್ ಶಾಂಪ್ ಕೂಡ ಇದಿಷ್ಟೇ ಆಗಿದೆ. ಚೆನ್ನಾಗಿದೆ. ಬೇಕು ಅಂದರೆ 3 ಮಂತ್ ಯೂಸ್ ಮಾಡ್ಬೋದು, ಬೇಡ ಸ್ವಲ್ಪನೇ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಹೊಸದಾಗಿ ಯಾರೆಲ್ಲ ಟ್ರೈ ಮಾಡ್ತಿದ್ದೀರಾ ಅವ್ರಿಗೆ ಹೇಳ್ಬಿಡ್ತೀನಿ, ಸ್ವಲ್ಪ ಮಾಡ್ಕೊಂಡು ನೋಡಿ. ನೀವು ಸ್ವಲ್ಪ ಒಂದು ವಾರಕ್ಕಾಗೋಷ್ಟು ಮಾಡ್ಕೊಳ್ಳಿ. ನಿಮ್ಮ ಕೂದಲು ಉದ್ರೋದು ಸ್ಟಾಪ್ ಆಯಿತು,
ಚೆನ್ನಾಗಿ ಸೆಟ್ ಆಗಿದೆ ಅಂದರೆ ಜಾಸ್ತಿ ಮಾಡಿಟ್ಕೊಳ್ಳಿ. 15 ಡೇಸ್ 1 ಮಂತ್ ಮಾಡಿಟ್ಕೊಳ್ಳಿ. ತುಂಬ ದಿನ ಬೇಡ. 4-5 ಮಂತ್ 6 ಮಂತ್ವರೆಗೂ ಇಟ್ಕೊಳ್ಳೋಕೆ ಹೋಗ್ಬಿಡಿ. ಅದರದ್ದು ಕ್ವಾಲಿಟಿ ಹೊರಟೋಗುತ್ತೆ. ಹಾಗಾಗಿ ಒಂದು 1 ಮಂತ್ ಅಥವಾ 1.5 ಮಂತ್ಗಾಗೋವಷ್ಟು ಮಾಡಿಟ್ಕೊಳ್ಳಿ. ಒಂದಿನ ಮಾಡಿಟ್ಕೊಳ್ಳೋದಲ್ವಾ, ₹1000 ಸಾವಿರಾರು ರೂಪಾಯಿಲಿ ಶಾಂಪು ಕೊಟ್ಟು, ಕಂಡೀಷ್ನರ್ ಕೊಟ್ಟು, ಸಿರಮ್ಸ್ ಎಲ್ಲ ತೊಗೊಳ್ಳೋದಕ್ಕಿಂತ ಬೆಸ್ಟು ಅಂದರೆ ಇದೆ ಅಲ್ವಾ. ಇದನ್ನು ಯೂಸ್ ಮಾಡಿದರೆ ನಿಮಗೆ ಯಾವುದೂ ಬೇಕಿಲ್ಲ. ಸಿಲ್ಕಿಯಾಗಿ ಅಷ್ಟು ಚೆನ್ನಾಗಿರುತ್ತೆ ನಿಮ್ಮ ಹೇರು. ಯೂಸ್ ಮಾಡಿ ಅಂತ ಹೇಳ್ತೀನಿ. ತುಂಬಾ ವರ್ಕ್ ಆಗುತ್ತೆ. 100% ವರ್ಕ್ ಆಗುತ್ತೆ. ಯಾಕೆಂದರೆ ಇದು ಯಾವುದೇ ರೀತಿ ಕೆಮಿಕಲ್ ಇಲ್ಲ, ನೈಸರ್ಗಿಕವಾಗಿ ನಾವು ಮಾಡ್ತಾ ಇರೋದರಿಂದ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಏನೂ ಕೂದಲಿಗೆ ಎಫೆಕ್ಟ್ ಆಗಲ್ಲ. ಅದಲ್ಲದೆ ಮೆಹಂದಿ ಸೊಪ್ಪಿದ್ರೆ ಮೆಹಂದಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಯಾಕೆಂದರೆ ಆಲ್ರೆಡಿ ವೈಟ್ ಹೇರ್ಸ್ ಇದೆ ಅನ್ನೋರಿಗೆ ಆದಷ್ಟು ಬ್ರೌನಿಶ್ ಬರೋಕ್ಕೆ ಹೆಲ್ಪ್ ಆಗುತ್ತೆ ಇದು. ಇನ್ನು ಹೇರ್ ಆಯಿಲ್ನ ಯೂಸ್ ಮಾಡಬೇಕಾದ್ರೆ ಒಂದು ಲೀಫ್ನ ಯೂಸ್ ಮಾಡಿದರೆ ಹೇರು ತುಂಬಾ ಬ್ಲ್ಯಾಕ್ ಆಗುತ್ತೆ, ವೈಟ್ ಹೇರ್ಸ್ ತುಂಬ ಕಡಿಮೆ ಆಗುತ್ತೆ. ಆ ಆಯಿಲ್ನ ಯೂಸ್ ಮಾಡ್ತಾ ವೈಟ್ ಹೇರ್ಸ್ ಇರೋದು ಬ್ಲ್ಯಾಕ್ ಹೇರ್ಸ್ಗೆ ಟರ್ನ್ ಆಗ್ತಾ ಹೋಗುತ್ತೆ. ಅಂದರೆ ಫುಲ್ ವೈಟ್ ಹೇರ್ಸ್ನ ಫುಲ್ ಕ್ಲಿಯರ್ ಮಾಡೋಕ್ಕಾಗಲ್ಲ, ಅದೊಂದು ಖಂಡಿತವಾಗ್ಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ವೈಟ್ ಹೇರ್ಸ್ ಇರೋದನ್ನ ಈಗ ನಾವೆಲ್ಲ ಕೆಮಿಕಲ್ ಆಗಿರೋ ತುಂಬಾ ಇದ್ದಾವೆ, ಅವೆಲ್ಲ ಹೇಳೋಕ್ಕೂ ಕೂಡ ಆಗಲ್ಲ. ಆ ಥರ ಎಲ್ಲ ತುಂಬ ಕೆಮಿಕಲ್ ಇರೋ ಅಂಥವೆಲ್ಲ ಇದ್ದಾವೆ ಅಲ್ವಾ, ಇಂಡಿಕಾ ಅದು ಇದು ಅಂದ್ಕೊಂಡೆಲ್ಲ ಇದ್ದಾವಲ್ವ. ಅದನ್ನೆಲ್ಲ ಯೂಸ್ ಮಾಡೋದ್ರ ಬದಲು ಈ ಥರ ಒಂದು ಲೀಫ್ನ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ನಿಮ್ಮ ಹೇರು ಈ ಆಯಿಲ್ನ ಲೀಫ್ನ ಹಾಕಿ ಈ ಕೊಕೊನಟ್ ಆಯಿಲ್ನ ಯೂಸ್ ಮಾಡೋದು ತುಂಬಾ ಚೆನ್ನಾಗಿ ನಿಮ್ಮ ಹೇರು ಬ್ಲ್ಯಾಕ್ ಆಗ್ತಾ ಬರುತ್ತೆ. ಹಾಗೆಯೇ ಬೇಬಿ ಹೇರ್ಸ್ ಎಲ್ಲ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೇರ್ ಫಾಲ್ ಅಂತೂ ಫುಲ್ ಕಂಟ್ರೋಲ್ ಆಗುತ್ತೆ. ಆ ಆಯಿಲ್ ಯಾವುದು ಬೇಕು, ಆ ಆಯಿಲ್ ನಿಮಗೆ ತಿಳ್ಕೋಬೇಕು ಅಂತ ಅನ್ನೋದಾದರೆ ಪ್ಲೀಸ್ ನನಗೆ ಕಮೆಂಟ್ ಹಾಕಿ. ಹಾಗೆಯೇ ಇಷ್ಟೊತ್ತು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿದ್ದೀರಾ ಅವ್ರಿಗೆ ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನ್ನಿಸ್ತು ಅನ್ನೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಅಂತ ಹೇಳ್ತೀನಿ. ಆ ಆಯಿಲ್ನ ಹೇರ್ ಆಯಿಲ್ನ ಹೇಗೆಲ್ಲ ಪ್ರಿಪೇರ್ ಮಾಡ್ತೀವಿ, ಹಾಗೆಯೇ ಅದಕ್ಕೆ ಯಾವ ರೀತಿ ಇಂಗ್ರೀಡಿಯೆಂಟ್ಸ್ ಬೇಕು, ಅದಲ್ಲದೆ ಆ ಬ್ಲ್ಯಾಕ್ ಆಗೋವಂತಹ ಯಾವ ಸೊಪ್ಪು ಅನ್ನೋದು ಮುಚ್ಚುಮರೆ ಏನೂ ಇಲ್ಲ. ನಿಮ್ಮ ಹತ್ರ ಹೇಳ್ಕೊಳ್ದೆ ಇನ್ಯಾರ ಹತ್ರ ಹೇಳ್ಕೊಳಕ್ಕಾಗುತ್ತೆ ಅಲ್ವಾ. ಆ ಲೀಫ್ನು ಕೂಡ ನಾನು ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಬೇಕು ಅನ್ನೋದಾದರೆ ಕಮೆಂಟ್ ಹಾಕಿ. ಇನ್ನು ಈ ಶಾಂಪು ಒಂದೇ ಸಾಕಾಗಲ್ಲ, ಅದ್ರ ಜೊತೆಗೆ ನಮ್ಮ ಕೂದಲು ಸೋಂಪಾಗಿ ದಟ್ಟವಾಗಿ ಉದ್ದವಾಗಿ ಬೆಳಿಬೇಕು ಅನ್ನೋದಾದರೆ ಅದ್ರ ಜೊತೆಗೆ ನಾವು ಸೊಪ್ಪು ತರಕಾರಿ ಹಣ್ಣು ಎಲ್ಲ ತಿನ್ನಬೇಕಾಗತ್ತೆ. ನಮ್ಮ ಕೂದಲಿಗೆ ಅತಿ ಹೆಚ್ಚಾಗಿ ವಿಟಮಿನ್ ಎ ಮತ್ತು ವಿಟಮಿನ್ ಇ, ವಿಟಮಿನ್ B12 ಬೇಕೇ ಬೇಕು. ಇದರಿಂದನೇ ನಮ್ಮ ಹೇರು ತುಂಬ ದಟ್ಟವಾಗಿ ಉದ್ದವಾಗಿ ಬೆಳೆಯೋದು. ಅದಲ್ಲದೆ ಅದು 0.5% ವರ್ಕ್ ಮಾಡಿದರೆ ನಾವು ಯೂಸ್ ಮಾಡೋವಂತಹ ಕೆಮಿಕಲ್ ಇಲ್ಲದೆ ಇರೋಂತಹ ಶಾಂಪು, ಹಾಗೆಯೇ ಒಳ್ಳೆ ಹೇರ್ ಆಯಿಲಿಂದನೂ ಕೂಡ ನಮ್ಮ ಕೂದಲನ್ನ ಚೆನ್ನಾಗಿ ಬೆಳೆಸ್ಕೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ, ಯಾವುದೇ ರೀತಿ ಹೊರಗಡೆಯಿಂದ ನಾವು ಯಾವುದೇ ರೀತಿ ಶಾಂಪು ಅಥವಾ ಆಯಿಲ್ನ ಅಪ್ಲೈ ಮಾಡೋದಕ್ಕಿಂತ ಹೆಚ್ಚಾಗಿ ಮೇನ್ ಬೇಕಾಗಿರೋದು ಏನಪ್ಪ ಅಂದರೆ ಬುಡದಿಂದ ಚೆನ್ನಾಗಬೇಕು ಅಂದರೆ ನಮ್ಮ ಹೊಟ್ಟೆಗೆ ಒಳ್ಳೊಳ್ಳೆ ಆಹಾರನ ತಿನ್ನಬೇಕು. ಆದಷ್ಟು ಸೊಪ್ಪು ತರಕಾರಿ ಹಣ್ಣು ಅದನ್ನು ತಿನ್ನಿ. ಅನಗತ್ಯವಾಗಿ ಹೊರಗಡೆ ಇರುವಂತಹ ಜಂಕ್ ಫುಡ್ಡು, ಆಯಿಲ್ ಐಟಮು, ಕರೆದಿರೋಂತಹ ಐಟಮ್ಸು, ಬೇಡದೇ ಇರೋಂಥ ಐಟಮ್ಸ್ ಎಲ್ಲ ತಿನ್ನೋಕೆ ಹೋಗ್ಬಿಡಿ ಆಯಿತಾ. ಆದಷ್ಟು ಸೊಪ್ಪು ತರಕಾರಿ ಹಣ್ಣುಗಳನ್ನು ಮನೇಲಿ ಯಥೇಚ್ಛವಾಗಿ ಯೂಸ್ ಮಾಡಿ. ಅದ್ರ ಜೊತೆಗೆ ಈ ಆಯಿಲ್ಗಳು ಹಾಗೆಯೇ ಶಾಂಪ್ನ ಯೂಸ್ ಮಾಡ್ತಾ ಬನ್ನಿ. ನಿಜವಾಗ್ಲೂ 1-2 ಮಂತ್ಸಲ್ಲಿ ನಿಮ್ಮ ರಿಸಲ್ಟ್ ಹೇಗಿರುತ್ತೆ ಅಂತ ನೀವೇ ಹೇಳ್ತೀರಾ. ಅಷ್ಟು ಬೇಬಿ ಹೇರ್ಸ್ ಎಲ್ಲ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೇರ್ ಫಾಲ್ ಅಂತೂ ಪೂರ್ತಿ ಕಡಿಮೆ ಆಗುತ್ತೆ. ಅದಲ್ಲದೆ ಇನ್ನೊಂದು ಟಿಪ್ಸ್ ಕೊಟ್ಬಿಡ್ತೀನಿ. ಏನಪ್ಪ ಅಂದರೆ ಆದಷ್ಟು ಬೆಳಗ್ಗೆ ಟೈಮು ನೆಲ್ಲಿಕಾಯಿ ಜ್ಯೂಸನ್ನ ಯೂಸ್ ಮಾಡಿ ಕುಡೀರಿ. ನೆಲ್ಲಿಕಾಯಿ ಜ್ಯೂಸನ್ನ ಕುಡೀರಿ, ನೆಲ್ಲಿಕಾಯಿನ ತಿನ್ನಿ. ಇಲ್ಲ ಅಂದರೆ ವಿಟಮಿನ್ ಸಿ ಇರೋದ್ರಿಂದ ತುಂಬಾ ಒಳ್ಳೆಯದು, ಹೇರ್ಗೂ ಒಳ್ಳೆಯದು, ನಿಮ್ಮ ಬಾಡಿಗೆ ಒಳ್ಳೆಯದು, ನಿಮ್ಮ ಸ್ಕಿನ್ಗೆ ಒಳ್ಳೆಯದು, ಪ್ರತಿಯೊಂದಕ್ಕೂ ಒಳ್ಳೆಯದೇ. ನಿಜವಾಗ್ಲೂ ಭೂಲೋಕದ ಅಮೃತ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ ನೆಲ್ಲಿಕಾಯಿನ. ಇವತ್ತಿನ ವಿಡಿಯೋದಲ್ಲಿ ನಾನು ಯೂಸ್ ಮಾಡುವಂತಹ ಇಂಗ್ರೀಡಿಯೆಂಟ್ಸ್ನ ನಿಮಗೆ ತೋರಿಸಿದ್ದೀನಿ, ಯಾವ ಥರ ಶಾಂಪು ಮಾಡ್ಕೋಬೋದು ಅನ್ನೋದು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನ್ನಿಸ್ತು ಅನ್ನೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಲೈಕ್ಸ್ ತುಂಬ ಕಡಿಮೆ ಬರ್ತಿದೆ, ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್.